ಇಲ್ಲಿ ನೋಡಿ ಪಾಯಸ ನಾನು ಮಧ್ಯಾಹ್ನನೇ ಮಾಡಿದ್ದೆ, ರೆಡಿ ಮಾಡಿಟ್ಟಿದ್ದೆ. ಸೊ ಅದ್ರ ಜೊತೆಗೆ ಬಡ್ರೊಟ್ಟಿ ಒಂದು ಕಡೆ ರೆಡಿ ಆಗಿದ್ರೆ, ಇನ್ನು ಅಪ್ಪದಿಟ್ಟು ಒಂದು ಕಡೆ ರೆಡಿ ಆಗಿದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಇಲ್ಲಿ ಫೋರ್ಕ್ ಕರಿ ಕೂಡ ರೆಡಿ ಆಗಿದೆ. ಅದ್ರ ಜೊತೆಗೆ ಚಿಕನ್ ಕರಿ ಕೂಡ ರೆಡಿ ಆಗಿದೆ. ಅದ್ರ ಜೊತೆಗೆ ಮೀನು ಫ್ರೈ ಕೂಡ ಮಾಡಿದ್ದೀನಿ. ಇದಿಷ್ಟು ಇವತ್ತಿನ ರೆಸಿಪಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ದೀಪಿಕಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಎಲ್ಲಿ ಹೊರಟಿದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಇವತ್ತು ನನ್ನ ಚಿನ್ನನ ಬರ್ತ್ಡೇ, ಹಾಗಾಗಿ ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳಿ. ಹಾಗೆಯೇ ಇವತ್ತೊಂದು ಸ್ವಲ್ಪ ಚಿಕ್ಕದಾಗಿ, ಬೇರೆ ಏನು ಸೆಲೆಬ್ರೇಷನ್ ಏನಿಲ್ಲ ಬರ್ತ್ಡೇ, ಹಾಗೆ ಒಂದು ಚಿಕ್ಕ ಮಕ್ಕಳ ಸಂತೋಷಕ್ಕೋಸ್ಕರ ಒಂದು ಚಿಕ್ಕ ಕೇಕ್ ತಂದೆಲ್ಲ ಕಟ್ ಮಾಡೋದು ಅಂತ ಹೇಳಿ. ಹಾಗೆ ಮತ್ತು ಸ್ಪೆಷಲ್ ಏನೂ ಇಲ್ಲ, ಯಾರಿಗೂ ಹೇಳಲಿಲ್ಲ. ನಾವು ಮನೆಯವರೆಲ್ಲ ಸೇರಿಕೊಂಡು ಕೇಕ್ ಕಟ್ ಮಾಡೋವಂಥದ್ದು. ಹಾಗೆ ಮತ್ತು ಇವತ್ತು ಅತ್ತೆ ಕೂಡ ಬೆಂಗಳೂರಿಗೆ ಹೊರಟಿದ್ದಾರೆ. ಇನ್ನೂ ಅವರು ಯಾವಾಗ ಬರೋದು ಗೊತ್ತಿಲ್ಲ, ಒಂದು ಸುಮಾರು ತಿಂಗಳ ನಂತರ ಬರ್ಬೋದು ಮೋಸ್ಟ್ಲಿ. ಮಧ್ಯೆ ಗೊತ್ತಿಲ್ಲ, ಟೈಮ್ ಇದ್ದರೆ ಅವರು ಜೋಗುಬಾವು ಕರ್ಕೊಂಡು ಬರ್ಬೋದು. ಹಾಗೆ ಸ್ವಲ್ಪ ಬೇಜಾರಲ್ಲಿ ಇದ್ದಾರೆ ಅತ್ತೆ. ಒಂದು ಕಡೆ ಖುಷಿ ಅವರಿಗೆ ಹೋಗೋದು ಅಂತ, ಒಂದು ಕಡೆ ಮಕ್ಕಳನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಅಂತ ಒಂದು ಬೇಜಾರು ಕೂಡ ಇದೆ. ಮತ್ತು ಹಾಗೆ ಅವರ ಪ್ರೀತಿಯ ನಾಯಿ, ಗಿಳಿ, ಕೋಳಿಗಳು ಎಲ್ಲ ಇದೆ ಅಲ್ಲ, ಅವರಿಗೆ ಬಿಟ್ಟು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಸ್ವಲ್ಪ ಡಲ್ ಇದ್ದಾರೆ. ಮತ್ತು ಹೇಳಿ ಬಂದೆ, ನಾವು ಬರೋಷ್ಟೊತ್ತಿಗೆ ಅವ್ರು ಹೋಗಿರ್ತಾರೆ. ಹಾಗೆ ನಾನು ಮತ್ತೆ ಹೇಳಿ ಎಲ್ಲ ಬಂದೆ. ಸರಿ, ಇವತ್ತು ನನ್ನ ವಿಡಿಯೋ ನೋಡ್ತಾ ಇರೋರೆಲ್ಲ ನನ್ನ ಚಿನ್ನಗೆ ಒಂದು ಆಶೀರ್ವಾದ ಮಾಡಿ. ಹಾಗೆಯೇ ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮತ್ತೆ ನನ್ನ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಇವತ್ತು ಕೂಡ ನಾನು ಬರ್ತ್ಡೇ ಸೆಲೆಬ್ರೇಷನ್ ಅಂತ ಏನು ವಿಡಿಯೋ ಮಾಡ್ತಾಯಿಲ್ಲ, ಒಂದು ಡೈಲಿ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ಅದರಲ್ಲಿ ಎಲ್ಲವೂ ಮಿಕ್ಸಪ್ ಆಗಿರುತ್ತೆ. ಇಡೀ ನಮ್ಮ ದಿನದ ಒಂದು ದಿನಚರಿ ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ದಾರಿಲಿ ಬರುವಾಗೆಲ್ಲ ಮುಳ್ಳು, ಕಾಲಿಗೆಲ್ಲ ಚುಚ್ಚುತ್ತೆ ಹಾಗೆ. ಓಕೆ, ಈಗ ಅವರು ನಮ್ಮ ಮನೆಯವರೆಲ್ಲ ಹೋದರು, ನಾನು ಹೋಗ್ತೀನಿ. ನನಗೆ ಕಾಯ್ತಾ ಇದ್ದಾರೆ, ಮತ್ತೆ ಬೈಬೋದು. ಹಾಗೆ ಮತ್ತೆ ಮಾತಾಡುವ, ಆಯಿತಾ. ಹಾಗೆ ಇದೆ ನೋಡಿ ದೇವಸ್ಥಾನ, ನಾಗಪಟ್ಟಣದಲ್ಲಿರುವಂಥದ್ದು ಈಶ್ವರ ದೇವಸ್ಥಾನ ಇದು. ನಮಗೆ ಸದ್ಯಕ್ಕೆ ಹತ್ತಿರ ಆಗುವಂಥ ದೇವಸ್ಥಾನ ಅಂದರೆ ಇದುವೇ. ಹಾಗೆ ನಾವು ಏನು ವಿಶೇಷ ಇದ್ದರೂ ಕೂಡ ಇಲ್ಲಿಗೆ ಬರುವಂಥದ್ದು, ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಹಾಗೆ ನಾವು ಒಳಗಡೆ ಹೋಗಿ ದೇವರ ದರ್ಶನ ಎಲ್ಲ ಆಗಿ ಹೊರಗಡೆ ಬಂದಾಗ ನಾನು ವೀಡಿಯೋ ಮಾಡ್ಕೊಂಡಿರುವಂಥದ್ದು. ಚಿನ್ನುನ ಫೋಟೋ ತೆಗಿತಾ ಇದ್ದಾರೆ ನಮ್ಮ ಮನೆಯವರು. ಚಿಂಟು ಏನೋ ಒದ್ದಾಡ್ತಾ ಇದ್ದಾನೆ. ಅದಾದಮೇಲೆ ಸೀದಾ ಹೋಟೆಲ್ಗೆ ಬಂದು ಸ್ವಲ್ಪ ಟೀ ಎಲ್ಲ ಕುಡಿದ್ವಿ, ತಿಂಡಿ ಎಲ್ಲ ತಿಂದು. ಅಲ್ಲಿಂದ ಸೀದಾ ಹೋಗಿರುವಂಥದ್ದು ನಾವು ಡೆಂಟಲ್ ಹಾಸ್ಪಿಟಲ್ಗೆ. ಯಾಕೆಂದರೆ ಚಿನ್ನುಗೆ ಆಲ್ರೆಡಿ ಹಲ್ಲು ನೋವು ಇತ್ತು ತುಂಬ ದಿನದಿಂದ. ಹಾಗೆ ನೈಟೆಲ್ಲ ಅವನಿಗೆ ಹಲ್ಲು ನೋವು ತೆಗಿತಾ ಇತ್ತು. ಹಾಗಾಗಿ ತುಂಬ ಒದ್ದಾಡ್ತಾ ಇದ್ದ ಹಲ್ಲು ನೋವಿಂದಾಗಿ, ಏನು ತಿಂದೇನೆ. ಅದಕ್ಕೋಸ್ಕರ ಒಮ್ಮೆ ತೋರಿಸಿ ಬರುವಂಥ ಒಂದು ಸಲ ಬಂದಿದ್ವಿ. ಬಟ್ ಅವರು ನೆಕ್ಸ್ಟ್ ಬೆಳಿಗ್ಗೆ ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ಬೆಳಿಗ್ಗೆ ಬಂದಿರುವಂಥದ್ದು. ಒಂದು 10 ಗಂಟೆ ಆಗುವಾಗ ನಾವು ಅಲ್ಲಿಗೆ ರೀಚ್ ಆದ್ವಿ. ಅದಾದಮೇಲೆ ಅಲ್ಲೆಲ್ಲ ತೋರಿಸಿ ಆದಮೇಲೆ ಸೀದಾ ನಾವು ದಿನಸಿ ಅಂಗಡಿಗೆ ಹೋದ್ವಿ. ಅಂದರೆ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳೋದಿತ್ತು. ಇದೇ ನೋಡಿ ಸುಳ್ಳ್ಯದಲ್ಲಿರುವಂತಹ ಕನ್ನಿಕಾ ಸ್ಟೋರ್. ಯಾವಾಗಲೂ ನಾವು ಜಾಸ್ತಿಯಾಗಿ ಇಲ್ಲಿಗೆ ಬರೋದು, ಏನೇ ಐಟಮ್ ಬೇಕು ಅಂದ್ರೂ ಕೂಡ. ನೆಕ್ಸ್ಟ್ ಪ್ಲ್ಯಾನಿಂಗ್ ಮಾಡಿದ್ವಿ ಅಂದರೆ ಚಿಕನ್ ತೊಗೊಳ್ಳೋದಾ, ಫೋರ್ಕ್ ತೊಗೊಳ್ಳೋದಾ ಅಂತ ಹೇಳ್ಬಿಟ್ಟು. ಚಿಕನ್ ಸಾರು ನಿನ್ನೆ ಮಾಡಿದ್ದೆ, ಅಂದರೆ ಹಿಂದಿನ ದಿನ ಮಾಡಿದ್ದೇ ಇತ್ತು. ತುಂಬಾ ಜಾಸ್ತಿ ಮಾಡಿಬಿಟ್ಟಿದ್ವಿ, ಅದು ಇತ್ತು. ಹಾಗಾಗಿ ಫೋರ್ಕ್ ತೊಗೊಳ್ಳುವ ಅಂತ ಹೇಳಿ ಅಲ್ಲಿ ಹೋಗಿ ಫೋರ್ಕ್ ಪರ್ಚೇಸ್ ಮಾಡಿದ್ರು. ನೆಕ್ಸ್ಟ್ ನಾವು ಬಂದಿರುವಂಥದ್ದು ಸುಳ್ಳ್ಯದಲ್ಲಿರುವಂತಹ ಪಾಪ್ಯುಲರ್ ಬೇಕ್ರಿಗೆ, ಅಂದರೆ ಕೇಕ್ ಬೇಕಿತ್ತಲ್ಲ, ಹಾಗಾಗಿ ಇಲ್ಲಿ ಬಂದು ಕೇಕ್ ತೊಗೊಂಡು ಹೋಗುವ ಅಂತ ಹೇಳಿ. ರೆಡಿ ಇರುತ್ತೆ ಯಾವಾಗಲೂ ಕೇಕ್ ಇಲ್ಲಿ. ಹಾಗಾಗಿ ಮತ್ತು ಇಲ್ಲಿ ಚಿನ್ನು ನೋಡಿ ಬರುವ ಸ್ಟೈಲ್, ಅವನಿಗೆ ಏನೋ ಕೇಕ್ ತೊಗೊಂಡಿದ್ದಾನಲ್ಲ, ಏನೋ ಒಂಥರ ಖುಷಿ, ನಾನೇನೋ ಒಂದು ತೊಗೊಂಡಿದ್ದೀನಿ ಅನ್ನೋ ಥರ. ಮತ್ತು ಸ್ಕೂಲ್ನಲ್ಲಿ ಮಕ್ಕಳಿಗೆ, ಫ್ರೆಂಡ್ಸಿಗೆ ಎಲ್ರಿಗೂ ಚಾಕ್ಲೇಟ್ ಕೊಡಬೇಕು ಅಂತ ಅಂದ. ಹಾಗಾಗಿ ಚಾಕ್ಲೇಟು ತೊಗೊಂಡ್ವಿ, ಜೊತೆಗೆ ಕೇಕ್ ಕೂಡ ತೊಗೊಂಡು ಮತ್ತೆ ನಾವಿಲ್ಲಿಂದ ಹೊರಟ್ವಿ. ಇನ್ನು ಫ್ರೆಂಡ್ಸ್, ನಾನು ಹೇಳಬೇಕು ಅಂತಂದರೆ ಈ ವಿಡಿಯೋ ಮಾಡಿಬಿಟ್ಟು ಒಂದು ತಿಂಗಳ ಮೇಲೇ ಆಯಿತು. ಜೂನಲ್ಲಿ ಮಾಡಿರುವಂಥದ್ದು ವಿಡಿಯೋ ಇದು. ನನ್ನ ಮೊಬೈಲ್ ಬ್ಲಾಕ್ ಆಗಿಬಿಟ್ಟಿತ್ತಲ್ಲ ಯೂಟ್ಯೂಬ್ ಚಾನಲೆಲ್ಲ. ಹಾಗಾಗಿ ಅದಾದಮೇಲೆ ನೆಕ್ಸ್ಟ್ ತುಂಬ ಮಳೆ ಇದ್ದಿದ್ದ ಕಾರಣ ಎಡಿಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಅದೆಲ್ಲ ಜೊತೆಯಾಗಿ ನನಗೆ ಸಮಸ್ಯೆ ಬಂದಿರೋದ್ರಿಂದ ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನು ನಾವು ಹೊರಟ್ವಿ. ಅಂದರೆ ಇಲ್ಲಿ ಒಂದು ಕಟ್ ರೋಡ್ ಸಿಗುತ್ತೆ ದೇವಸ್ಥಾನದ ರೋಡ್ ಹತ್ರ, ಅಂದರೆ ಕಟ್ಟೆ ರೋಡ್ ಅಂತ ಹೇಳ್ತಾರೆ. ಅಲ್ಲಿ ಹತ್ರ ಬರುವಷ್ಟೊತ್ತಿಗೆ ಸ್ವಲ್ಪ ಟ್ರಾಫಿಕ್ ಸಿಗುತ್ತೆ ಯಾವಾಗಲೂ, ಅದು ಮಾಮೂಲಿನೇ. ಮತ್ತು ಬಸ್ ಸ್ಟ್ಯಾಂಡ್ ಕೂಡ, ಅಂದರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕೂಡ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ ಮುಂದೆ, ಬಸ್ಸುಗಳೆಲ್ಲ ಬರ್ತಾ ಇರುತ್ತಲ್ಲ. ಹಾಗೆ ನೋಡಿ ಅಲ್ಲಿ ಕಪ್ಪು ಕಾರೊಂದು ಬರ್ತಾ ಇದೆ ಅಲ್ಲ, ಆ ಕಡೆ ರೈಟ್ಗೆ ಹೋದರೆ ಅದು ಕಟ್ಟೆ ರೋಡು. ಹಾಗೆ ಅಲ್ಲಿಂದ ನಾವು ಸೀದಾ ಮತ್ತೆ ಮನೆಗೆ ಹೋದ್ವಿ. ಮನೆಗೆ ಹೋದ ಮೇಲೆ ನೋಡಿ ಏನೆಲ್ಲ ವಿಶೇಷತೆ ಇತ್ತು ಅಂತ ಹೇಳಿ. ಪಾಯಸ ಮಾಡಿದ್ದೆ, ಹಾಗೆಯೇ ಬಡ್ರೊಟ್ಟಿ ಇತ್ತು, ಮತ್ತು ಅಪ್ಪದ ಹಿಟ್ಟು ಕೂಡ ಮಾಡಿದ್ವಿ.
ಮತ್ತು ಮೀನು ಫ್ರೈ ಕೂಡ ಮಾಡಿದ್ದೆ. ಅದು ನೆಕ್ಸ್ಟ್ ಇದು ಫೋರ್ಕ್ ಕರಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚಿಕನ್ ಕರಿ ಕೂಡ, ಅಂದರೆ ಹಿಂದಿನ ದಿನ ಮಾಡಿದ್ದೇ ಇತ್ತು, ಹಾಗಾಗಿ ಅದನ್ನು ತೆಗೆದಿಟ್ಬಿಟ್ಟಿದ್ವಿ ಎಕ್ಸ್ಟ್ರಾ ಸಪ್ರೇಟಾಗಿ, ಯಾರೂ ತಿಂದಿರಲಿಲ್ಲ. ಸೊ ಅದು ಕೂಡ ಇದೆ. ಇದ್ರ ಜೊತೆಗೆ ಮೀನು ಫ್ರೈ ಕೂಡ ಇದೆ. ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋಕೆ ಎಲ್ಲೋ ಮಿಸ್ ಮಾಡಿಬಿಟ್ಟಿದ್ದೀನಿ. ಇನ್ನು ಇದಿಷ್ಟು ಒಂದು ಕಡೆ ಆದರೆ ನೋಡಿ, ಇವಾಗ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಯಿತು. ಎಲ್ಲ ಜೊತೆಗೆ ಸೇರಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮನೇಲಿ ಯಾವಾಗಲೂ ಹಾಗೆ, ಮಕ್ಕಳು ಯಾರ್ದಾದ್ರೂ ಒಬ್ರದ್ದು ಬರ್ತಡೇ ಇದ್ರೂ ಕೂಡ ಎಲ್ಲರನ್ನೂ ಒಟ್ಟಿಗೆ ನಿಲ್ಲಿಸ್ಬಿಡ್ತೀವಿ. ಅಂದರೆ ಅವರಿಗೆ ಅರ್ಥ ಆಗಲ್ಲ ಅಲ್ವಾ, ಅವ್ರ ಬರ್ತಡೇ ನಾನು ನಿಂತ್ಕೊಳ್ಬಾರ್ದು, ಇವ್ರ ಬರ್ತಡೇ ನಾನು ನಿಂತ್ಕೊಳ್ಬಾರ್ದು ಅಂತ. ಹಾಗಾಗಿ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ನಾವು ಏನಾದರೂ ನಿಲ್ಲಿಸ್ಲಿಲ್ಲ ಅಂದರೆ. ಹಾಗಾಗಿ ಎಲ್ಲ ಮಕ್ಕಳು ಒಂದೇ ಅನ್ನೋ ಥರ ಎಲ್ಲರನ್ನೂ ಒಟ್ಟಿಗೆ ನಿಲ್ಲಿಸ್ಬಿಟ್ಟು ಎಲ್ಲರೂ ಕೈ ಹಿಡ್ಕೊಂಡ್ಬಿಟ್ಟು ಕೇಕ್ ಕಟಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಅದ್ರ ಜೊತೆಗೆ ಬಾವ ಏನೋ ಅಲ್ಲಿ ಎಕ್ಸ್ಟ್ರಾ ಕೇಕಲ್ಲಿ ಏನೋ ಮೇಲ್ಗಡೆ ಡೆಕೋರೇಷನ್ ಆಗಿ ಬರುತ್ತಲ್ಲ, ಅದೇನೋ ಒಂದು ತೊಗೊಂಡ್ರು ಕೈಯಲ್ಲಿ. ಹಾಗಾಗಿ ಮಕ್ಕಳೆಲ್ಲ ನೋಡಿ ನಗಾಡ್ತಾ ಇದ್ರು. ಸೊ ಇಲ್ಲಿ ಇವಾಗ ಎಲ್ಲರೂ ಕೇಕ್ ಕಟ್ ಮಾಡಿದವರು ಕಟ್ ಮಾಡಿ ತುಂಬ ಪೀಸಸ್ ಮಾಡಿಬಿಟ್ಟಿದ್ರು. ಸೊ ಹಾಗಾಗಿ ಇವಾಗ ಎಲ್ಲ ತೆಗೆದು ಚಿನ್ನುಗೆ ತಿನ್ನಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಚಿಂಟುಗೆ ಸ್ವಲ್ಪ ಅವನಿಗೆ ಆ ಕಡೆ ಈ ಕಡೆ ಆಗಬಾರ್ದು, ಹಾಗೆ ಏನೋ ಅಂದಾಜು ಮಾಡ್ಕೊಂಡು ನಿಂತಿದ್ದ. ಸೊ ಜನ್ನೆ ಇಲ್ಲಿ ಜವಾಬ್ದಾರಿ ತೊಗೊಂಡು ಚಿಕ್ಕವ್ರ ಕೈಯಿಂದ ಕೇಕ್ ತೆಗೆಸ್ಬಿಟ್ಟು ತಮ್ಮನಿಗೆ ತಿನ್ನಿಸ್ತಾ ಇದ್ದಾಳೆ. ಅವಳು ಅಂದರೆ ನನಗೆ ಈ ಥರ ಎಲ್ಲ ನೋಡಿದಾಗ ಅವಳ ಮೆಚುರಿಟಿ ಒಮ್ಮೊಮ್ಮೆ ನೆನಪಾಗ್ಬಿಡುತ್ತೆ, ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳಲ್ಲ ಅಂತ ಹೇಳಿಬಿಟ್ಟು. ಮತ್ತು ಇಲ್ಲಿ ನಾವೇ ಮನೆಯವರೇ ಎಲ್ಲರೂ ಇರುವಂಥದ್ದು. ಸೊ ಹೊರಗಡೆಯಿಂದ ಯಾರೂ ಇಲ್ಲ, ಯಾರನ್ನೂ ಕರೆದೂ ಇಲ್ಲ. ಅಂದರೆ ತುಂಬ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ. ಯಾವಾಗಲೂ ಒಬ್ರು ಅಲ್ದಿದ್ರೆ ಒಬ್ರದ್ದು ಬರ್ತಡೇ ಯಾವಾಗಲೂ ಬರ್ತಾನೆ ಇರುತ್ತೆ. ಸೊ ಯಾರಿಗೂ ಹೇಳಿಲ್ಲ, ನಾವೇ ಎಲ್ಲ ಇದ್ದೀವೆಲ್ಲ ಸಾಕು ಅಂತ ಹೇಳಿಬಿಟ್ಟು. ಇನ್ನೂ ಶುರು ಆಯಿತು ನೋಡಿ ಕೇಕ್ ತಿನ್ನೋ ಕಾರ್ಯಕ್ರಮ. ಒಬ್ಬರೊಬ್ಬರೇ ಬಂದು ಕೇಕ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮೊದಲನೇದಾಗಿ ಮಾವ ಬಂದು ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಚಿಂಟು ಯಾಕೋ ಒಂಥರ ಸ್ಟಿಕ್ಕಾಗಿ ನಿಂತ್ಬಿಟ್ಟಿದ್ದಾನೆ, ಏನಂತ ಗೊತ್ತಿರಲಿಲ್ಲ. ಅವನು ಮೋಸ್ಟ್ಲಿ ಫೋಟೋಗೆ ಎಲ್ಲ ಫೋಸ್ ಕೊಡ್ತಾ ಇದ್ದ ಅಂತ ಅನಿಸ್ತಿತ್ತು ನನಗೆ. ಹಾಗಾಗಿ ಆ ಕಡೆ ಈ ಕಡೆ ಅಲ್ಲಾಡ್ತಿರ್ಲಿಲ್ಲ ಅವನು, ಆ ಥರ ನಿಂತ್ಬಿಟ್ಟಿದ್ದ. ನೆಕ್ಸ್ಟ್ ನಮ್ಮ ಮನೆಯವರು ಕೇಕ್ ಕೊಡೋಕೆ ಹೋದರು ಬಾಯಿಗೆ. ಏನಂತ ಗೊತ್ತಿಲ್ಲ, ಮಕ್ಕಳಿಗೆ ಒಂದು ಚಿಕ್ಕ ಚಿಕ್ಕ ಪೀಸ್ ಕೇಕ್ ಸಿಕ್ಕಿದ್ರು ಸಾಕು, ಅವರಿಗೆ ಏನೋ ಒಂಥರ ಖುಷಿ ಅಲ್ವಾ. ಹಾಗೆಯೇ ದೊಡ್ಡಪ್ಪ ಅಂತೆ, ಚಿಕ್ಕಪ್ಪ ಅಂತೆ, ಎಲ್ಲರೂ ಒಬ್ಬರೊಬ್ಬರೇ ಕೇಕ್ ಕೊಡೋಕೆ ಸ್ಟಾರ್ಟ್ ಮಾಡಿದರು. ಮತ್ತು ನಾನು ಕೊಟ್ಟಿಲ್ವಲ್ಲ, ನಾನು ಕೇಕ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಹೋದೆ. ಎಲ್ಲರೂ ಬಂದು ನಿಂತ್ಕೊಳ್ಳೋಕೆ ಹೇಳಿದೆ ಜೊತೆಗೆ. ಮತ್ತು ಯಾನು ಕೈಗೆ ಸಿಗಲ್ಲ, ಅವಳು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಸೊ ಮತ್ತು ಎಲ್ರಿಗೂ ಬೈಕ್ ಕೊಟ್ಟ ಆದಮೇಲೆ ಅವಳನ್ನು ಕರೆದೆ. ಎಲ್ಲೋ ಒಂದು ಕಡೆ ಇದ್ಲು ಅಮ್ಮನ ಜೊತೆ. ಅವಳು ಹಾಗೆ ಸ್ವಲ್ಪ ಅಮ್ಮನ ಕಚ್ಚಿಕೊಂಡೇ ಇರ್ತಾಳೆ. ಮತ್ತು ಅವಳನ್ನು ಕರಿಬೇಕು ನಾವೇನಾದರೂ ಕೊಡಬೇಕು ಅಂತಂದರೆ. ಸೊ ಓಡಿ ಬಂದಳು ಕರೆದಾಗ. ನೆಕ್ಸ್ಟ್ ಇನ್ನು ನಾನು ಎಲ್ರಿಗೂ ಕೇಕ್ ಕೊಟ್ಟೆ. ಮತ್ತು ಭವ್ಯ ಕೂಡ ಬಂದಳು, ಆಮೇಲೆ ಜೊತೆಗೆ ಅಕ್ಕ ಕೂಡ ಬಂದರು. ಅವ್ರು ಏನೋ ಫೋನಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದರು, ಹಾಗೆಯೇ ಕೇಕ್ ಕೊಟ್ಟು ಹೋದರು. ಇದೆಲ್ಲ ಆದಮೇಲೆ ಮತ್ತು ಇನ್ನು ನೆಕ್ಸ್ಟ್ ಕೇಕ್ ಎಲ್ಲ ಹಂಚೋ ಕಾರ್ಯಕ್ರಮ. ಸೊ ಎಲ್ಲರೂ ಕೂತ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಮನೆಯವರು ಕೇಕೆಲ್ಲ ಹಂಚಿ ಕೊಡ್ತಾ ಇದ್ದಾರೆ, ಮಕ್ಕಳೆಲ್ಲ ಕೂತ್ಕೊಂಡು ತಿಂತಾ ಇದ್ದಾರೆ. ಸೊ ಇಲ್ಲಿ ನೋಡಿ ನಮ್ಮನೆ ಗಿಳಿ ಮರಿ ಹೇಗೆ ಮಲಗೋದು ಅಂತ ಹೇಳಿಬಿಟ್ಟು ನಾನು ಹೊರಗಡೆ ಬರ್ತಾನೆ ನೋಡಿದೆ. ಅಂದರೆ ನಮ್ಮ ಮನೇಲಿ ಗಿಳಿ ಮಲಗೋದೇ ಈ ಥರ. ಗಿಳಿ ಈ ಥರನೂ ಮಲಗುತ್ತೆ ಅಂತ ನಾನು ಇದೇ ನೋಡಿದ್ದು ಫಸ್ಟ್. ನಮ್ಮದು ದೊಡ್ಡಮ್ಮನ ಮನೆಯಲ್ಲೆಲ್ಲ ಇತ್ತು, ನಾನು ನೋಡಿದ್ದೆ. ಬಟ್ ಈ ಥರ ಮಲಗ್ತಿರ್ಲಿಲ್ಲ ಗಿಳಿ. ಈ ಗಿಳಿ ಮಾತ್ರ ತಲೆ ಕೆಳಗಾಗಿ ಮಲಗುವಂಥದ್ದು. ಸೊ ನಿಮ್ಗೇನಾದರೂ ಗಿಳಿ ಹೇಗೆ ಮಲಗುತ್ತೆ ಅನ್ನೋದೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇಲ್ಲಿ ರಾಜು ನೋಡಿ, ಇವ್ರದ್ದೆಲ್ಲ ಊಟ ಆಯಿತು, ನನಗೆ ಯಾವಾಗ ಊಟ ಹಾಕ್ತಾರಪ್ಪ ಅಂತ ಹೇಳಿ ಕಾಯ್ತಾ ಇದ್ದಾನೆ. ಮಕ್ಕಳೆಲ್ಲ ಒಳಗಡೆ ಊಟ ಮಾಡ್ತಾ ಇದ್ದಾರೆ. ಸೊ ಜಾಸ್ತಿ ನಾನೇನೋ ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.